ನನ್ನಂ ನನ್ನ ಕಂದನಂ ಕಾಂತನಂ ಕಾಣದೆ ನನ್ನ ಕಂದನಂ ಕಾಂತನಂ ಕಾಣದೆ ಕಾಣದೆ ಅಂಬಲ ಏನೇ ಒಲುಮೆಯ ಜಾಲ ಮನದೊಳು ಹಂಬಲ ಏನೇ ಒಲುಮೆಯ ಜಾಲ ಹೃದಯವೇ ಬಲುಮಾನ ಕಾಣದೆ ಪತಿಸುತ್ತ ಹೃದಯವೇ ಬಲುಮಾನ ಕಾಣದೆ ಪತಿಸುತ್ತ ನನ್ನ ಕಂದನಂ ಕಾಂತನಂ ಕಾಣದೆ 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 ಪರಮೇಶ್ವರ ಪತಿಪುತ್ರರಿಂದ ದೂರವಾಗಿ ಹಂಬಲಿಸುವ ಜೀವವನ್ನೇಕೆ ಕೊಟ್ಟಿರುವೆ? ಪ್ರಹ್ಲಾದ ಕುಮಾರನಾದರೂ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಹೋಗಿರುವನು. ಹೆತ್ತ ಕರಳಿಗೆ ಮುತ್ತಿಡಬೇಕೆಂಬ ಬಯಕೆಯಾಗುತ್ತಿರುವುದು. ಏನು ಮಾಡಲಿ? ಅದು ಏನದು ಬಹಳ ಆಳವಾದ ಚಿಂತೆ? ಮಗನ ಚಿಂತೆಯೇ? ನನ್ನ ಚಿಂತೆಯೇ? ನಾಚಿಕೆಯೇ? ಇನ್ನೊಬ್ಬ ಪ್ರಹ್ಲಾದನಿದ್ದರೆ ಈಗೇಕೆ ಒಂಟಿಯಾಗಿ ಕುಳಿತು ಯೋಚಿಸಬೇಕಾಯಿತು? ನಿಜ ತಾನೆ? ಅದೇ ನಿನ್ನ ಆಸೆ ತಾನೆ? ಪ್ರಭು, ನೀವು ಯಾವಾಗಲೂ ಹೀಗೆ ನಗುನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಅಂದರೆ ಇದುವರೆಗೂ ಅಳುತ್ತಾ ಇದ್ದೇವೇನೋ? ಆಹಾ, ಇದುವರೆಗೂ ಯುದ್ಧ ಹೋರಾಟಗಳಲ್ಲಿ ನಿರತರಾಗಿದ್ದೀರಿ. ಇನ್ನಾದರೂ ನಿನ್ನ ಹತ್ತಿರವಿರಬೇಕು ಅಷ್ಟೇ ತಾನೇ ನಿನ್ನ ಆಸೆ? ಇನ್ನೊಂದು ಆಸೆ. ಒಂದೇ ಆಸೆ? ಬೇರೆ ಯಾವ ಆಸೆಯೂ ಇಲ್ಲವೇ? ಒಂದು ಬಾರಿ ಪ್ರಹ್ಲಾದ ಕುಮಾರನನ್ನು ನೋಡಬೇಕಲ್ಲ? ಓಹೋ, ಅದಕ್ಕಾಗಿ ಇಷ್ಟೊಂದು ಪೀಠಿಕೆಯವರದು, ಮಹಾರಾಣಿಯವರದು ಆ ಬಯಕೆ ನಮಗೂ ಇದೆ. ಹೇಳಿ ಕಳಿಸಿದ್ದೇನೆ. ತಂದೆಯವರಿಗೆ ನಮಸ್ಕರಿಸುವೆನು. ಅಮ್ಮ ಕುಮಾರ ಬಂದೆಯ ಕಂದ? ಇಷ್ಟೊಂದು ಬಡವನಾಗಿದ್ದೆ, ಊಟ ನಿದ್ರೆಗಳನ್ನು ಮಾಡುತ್ತಿಲ್ಲವೇ ಕಂದ? ಅದು ಪ್ರಹ್ಲಾದನನ್ನು ಗುರುಕುಲಕ್ಕೆ ಕಳಿಸಿದ್ದು ಊಟ ನಿದ್ರೆಗಳಿಗಲ್ಲ, ಅವನ ವಿದ್ಯಾಭ್ಯಾಸಕ್ಕಾಗಿ ಅಲ್ಲವೇ ಗುರುಗಳೇ? ಅಮೃತವಾಣಿ, ದಿವ್ಯವಾಣಿ. ಸ್ವಾಮಿ, ವಿದ್ಯೆಯನ್ನು ಕಲಿಯಬೇಕೆಂದರೆ ಊಟ ನಿದ್ರೆಗಳನ್ನು ಬಿಡಬೇಕೆ? ಸುಖ ಹೆಚ್ಚಾದರೆ ವಿದ್ಯೆ ತಲೆಗೆ ಹೆಚ್ಚುವುದಿಲ್ಲವಂತೆ. ನಿಜ ತಾನೆ? ಹೌದು ಹೌದು, ಅಮೃತವಾಣಿ, ದಿವ್ಯವಾಣಿ. ಎಷ್ಟೇ ಆದ್ರೂ ತಮ್ಮ ಪುತ್ರರತ್ನ ಅಲ್ವೇ? ಅದು ಏನ್ ಕತೆ, ಅದು ಏನ್ ಜಾಣ್ತಾನೆ, ಬೆರಳು ತೋರಿಸ್ರೆ ಅಷ್ಟನೇ ನುಂಗ್ತಾನೆ. ಹೇಳ್ಬೇಕು ಕುಮಾರ, ಬಾ ಹೀಗೆ. ಏನು ಪೂಜ್ಯರೇ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ಎಷ್ಟೇ ಆದ್ರೂ ನಮ್ಮ ಪುತ್ರರತ್ನ ಅಲ್ವೇ? ಅದು ಏನ್ ಕತೆ, ಅದು ಏನ್ ಜಾಣತನ. ಎಷ್ಟೇ ಆದ್ರೂ ಬೆರಳು ತೋರಿಸ್ರೆ ಅಷ್ಟನೇ ನುಂಗ್ತಾನೆ. ಬುದ್ಧಿ ಪಾದರಸ. ಅಂತೂ ಇಂಥ ಶಿಷ್ಯ ಕೋಟಿಗೊಬ್ಬ. ನಮ್ಮ ಜನ್ಮ ಸಾರ್ಥಕ. ಕುಮಾರ, ಗುರುಗಳು ಏನು ಹೇಳಿಕೊಟ್ಟರು ಅದನ್ನು ಹೇಳುವೆಯಾ? ಆಗಲಿ ತಂದೆ.
ಹಕ್ಕಿನ ಸೌಖ್ಯ ವಿವರ ಕಾಕಂದನು. ಹೇಳು ಮತ್ತೊಮ್ಮೆ. ಯಾವುದನ್ನೇಳಲಿ ತಂದೆ? ಅದನ್ನೇ ಹೇಳು. ಸಕಲ ಲೋಕೋದಾರನು, ಸಕಲ ಲೋಕೋದಾರನು, ಹಕ್ಕಿನ ಸೌಖ್ಯ ವಿವರ ಕಾಕಂದನು. ಹೇಳು ಮತ್ತೊಮ್ಮೆ. ಯಾವುದನ್ನೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದಾರನು, ಸಕಲ ಲೋಕೋದಾರನು, ಹಕ್ಕಿನ ಸೌಖ್ಯ ವಿವರ ಕಾಕಂದನು. ಇದೇನೋ ನೀವು ಅವನಿಗೆ ಹೇಳಿಕೊಟ್ಟದ್ದು? ಪ್ರಭು, ನಾವು ಇದನ್ನೆಲ್ಲ ಹೇಳ್ಕೊಟ್ಟಿದ್ದು. ಇನ್ನೊಮ್ಮೆ ಅವನ ಬಾಯಲ್ಲಿ ಈ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ನಮ್ಮ ಕಾಲ ಮೇಲೆ ನಾವೇ ಕಲ್ಲ ಕೊಳ್ತೀವ. ನಾವು ಈ ಕಾಂತ ಹೇಳ್ಕೊಟ್ಟಿದ್ದು, ಆ ಕಾಂತ ಹೇಳ್ತಾ ಇದ್ದೇನೆ. ನಮ್ಮೆ ಒಂದು ಬಾಯಿ ಬಂದು ನಮ್ಮ ಶಿರಶ್ಚೇನ. ಶಿಷ್ಯನು ಮಾಡಿದ ತಪ್ಪಿಗೆ ಗುರು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಕರೆದುಕೊಂಡು ಹೋಗಿ. ಅಪ್ಪ ಪ್ರಹ್ಲಾದ, ನಮ್ಮ ತಲೆಗಳು ನಿನ್ನ ಕೈಯಲ್ಲಿದೆಯಪ್ಪ. ನಾವು ಹೇಳ್ಕೊಟ್ಟಾಗ ಹೇಳಿದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲೂ ಉಳ್ಕೊಳ್ತಪ್ಪ. ಹೇಳಿ ಗುರುಗಳೇ, ಕೇಳುತ್ತೇನೆ. ಈಗ ಲೋಕಕ್ಕೆಲ್ಲ ತಂದೆ, ನಮ್ಮನ್ನೆಲ್ಲ ಕಾಪಾಡೋ ಆ ನಿನ್ ತಂದೆ ಲೋಕೇಶ್ವರಿಗೆ ಭಕ್ತಿಯಿಂದ ಸುಪ್ರಭಾತ ಹೇಳ್ಬೇಕು. ಹೇಳ್ತಾನೆ ಹೇಳು ಮಗು. ಮೂಡನದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡಣದೆ ಒಂಬೆಳಕು ಮೂಡುತ್ತಿದೆ ನೋಡು. ಆಹಾ, ಪದ ಪ್ರಯೋಗ ಎಷ್ಟು ಶುದ್ಧ ಬರ್ತಾ ಇದೆ ನಾಲ್ಗೆಯಲ್ಲಿ. ಹಕ್ಕಿಗಳು ಗಾನವನ್ನು ಮಾಡುತ್ತಿದೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿದೆ ಕೇಳು. ಆಹಾ, ಅಕ್ಕಿ ನುಡಿದಾಗ ನುಡಿತಿದೆಯಲ್ಲಪ್ಪ. ಅಕ್ಕಿ ಎಲ್ಲ ಅಣ್ಣ, ಕೋಗಿಲೆ ಕೋಗಿಲೆ. ಹೌದು ಹೌದು. ಭಾಸ್ಕರನ್ನು ದರ್ಶನವ ಬಯಸಿ ಬರುತ್ತಿರಲು, ಭಾಸ್ಕರನ ದರ್ಶನವ ಬಯಸಿ ಬರುತ್ತಿರಲು, ಹುಷೆಯು ಆರತಿಯನ್ನು ಹಿಡಿದು ನಿಂತು ಹೇಳು. ಉಷೆಯು ಆರತಿಯನ್ನು ಹಿಡಿದು ನಿಂತಿಯಳು. ಆಹಾ, ಅವಿವೇಕಿಗಳು, ಭಗವಂಸ ಶಿಖಾಮಣಿಗಳು. ಅಪ್ಪ ಪ್ರಹ್ಲಾದ, ಏನ್ ಕಲ್ಪನೆಯಪ್ಪ ನಿಂದು? ನೀನು ಹೇಳಪ್ಪ. ಲೋಕಗಳನ್ನು ನರಗಿಸುವ ಕೆಂಗಣ್ಣಿನವನೇ, ಲೋಕಗಳನ್ನು ಪಾಲಿಸುವ ಕರುಣಾಸಾಗರನೇ. ಆಹಾ, ಲೋಕಗಳ ಪಾಲಿಸುವ ಕರುಣಾ ಸಾಗರನೇ. ಆಹಾ, ಪದ ಪ್ರಯೋಗ ಎಷ್ಟು ಶುದ್ಧ ಬರ್ತಾ ಇದೆ ನಾಲ್ಗೆಯಲ್ಲಿ. ಅಪ್ಪ ಪ್ರಹ್ಲಾದ, ಏನ್ ಕಲ್ಪನೆಯಪ್ಪ ನಿಂದು? ಅಪ್ಪ ಪ್ರಹ್ಲಾದ, ನೀ ಬೇಕಾದ ಇದೆಲ್ಲ ಬಾಪ್ಪ. ನೀನು ಹೇಳಿ ಅಲ್ಲಿ, ಗುರುಗಳೇ. ನೀನು ಅಲ್ಲಿ, ನಾವು ಇಲ್ಲಿ. ಎಷ್ಟು ಚೆನ್ನಾಗಿದೆ ನೋಡು, ಎಂತ ಶಿಷ್ಯ. ಸಹೋದರ ಅಣ್ಣ, ಹುಲಿ ಊಟಲ್ಲಿ ಹುಲಿನೇ ಹುಟ್ಟೋದಲ್ವೇ? ಇನ್ನೇನು ಇಲ್ಲಿ ಹುಟ್ಟಿತ್ತೆ ಅಣ್ಣ. ನೀನ್ ಮುಂದುವರಿಸಪ್ಪ. ಸೂರ್ಯರೆಂಬ ಕಾರಣಕ್ಕೆ ಪ್ರಳಯಾಗ್ನಿಯಾದವನೇ, ಸುರನರ ದಾನವರನ್ನು ಪ್ರೇಮದಿ ಸಲಹುವವನೇ. ಸಲಹು ಪ್ರೇಮ, ಪ್ರೇಮ ಸಲಹು. ಸಹೋದರ ಅಣ್ಣ, ನಾವು ಇವನ್ಗೆ ಹೇಳ್ಕೊಡ್ಬೇಕಾದ ಏನಿದೆ? ಇನ್ನೇನಿರು ತಿಳ್ಕೋಬೇಕಾಗಿದೆ ಅಣ್ಣ. ಹೇಳಪ್ಪ. ಸುಪ್ರಭಾತ ನಿನಗೆ ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ಇದೇ ಸುಪ್ರಭಾತ ನಾರಾಯಣ ಬಾಬಾ. ಈಗೆಲ್ಲ ಮಾತಾಡಿ ನಮ್ಮ ಸರಿನ ಪರೀಕ್ಷೆ ಮಾಡಬೇಡ. ನಾವು ಹೇಳ್ಕೊಟ್ಟದ್ ಮಾತ್ರ ಹೇಳು. ಹೇಳ್ಕೊಟ್ಟಷ್ಟು ಮಾತ್ರ ಹೇಳು. ಹುಡುಗಾಟ ಆಡಿಸ್ತಾ ನಮ್ಮನ್ನ ರೇಗಿಸ್ಬೇಡ. ಋಷಿಗಳನ್ನು ನಡೆಸಿದ್ದ ಭೀತಿ ತಂದವನೇ. ಋಷಿಗಳ ಹೃದಯದಲ್ಲಿ ನೆಲೆದಾಡುವವನೇ. ಸಹೋದರ ಬಾಯ್ಲಿ ಅಣ್ಣ, ನಮ್ಮ ಹಿರಣ್ಯಕಶಿಪು ಋಷಿಗಳ ಹೃದಯನ ಕಿತ್ತು ನಾಯಿನ ಅರಿಗೆ ಹಾಕದ್ ಗೊತ್ತು. ಹೃದಯದಲ್ಲಿ ಮನೆ ಮಾಡ್ಕೊಂಡ ಮುಂದೆ ಆಲೋಚನೆ ಮಾಡ್ಕೊಂಡು ಮುಂದುವರ್ಸು. ಮುಂದುವರ್ಸಪ್ಪ. ದಾನವರನ್ನು ಕಾಪಾಡುವ ದಾನವ ಶ್ರೇಷ್ಠನೇ, ಭಕ್ತರನ್ನು ಕಾಪಾಡುವ ಆ ತಂದೆ ಶ್ರೀಕರಣೆ. ಓ, ಎಲ್ಲಿಗೋರು ಸುತ್ತಿ ಬಸ್ ಇಲ್ಲಿಗೆ ಬರ್ತಾನಲ್ಲಣ್ಣ. ಪ್ರಹ್ಲಾದ ನಮ್ಮ ಸಹನೆಯನ್ನ ಪರೀಕ್ಷೆ ಮಾಡ್ತಾ ಇದ್ದೆ. ನಾವು ಹೇಳ್ಕೊಟ್ಟಷ್ಟು ಮಾತ್ರ ಹೇಳೋ ನೀನು. ಸುಪ್ರಭಾತವು ನಿನಗೆ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ತೆಗೆದ್ ಬಿಟ್ಟ ಅಂದ್ರೆ ಬೇಡ ಸಹೋದರ, ಬೇಡ. ಬಿಡಣ್ಣ. ಬೇಡ. ಅಪ್ಪ ಸಹೋದರ, ನೀನು ಅಚ್ಯುತ ಅಂದ್ರೆ ನಿಮ್ಮಪ್ಪ ನಮ್ಮ ತಲೆ ತೆಗಿತಾರಪ್ಪ. ಹಾಗಾದ್ರೆ ನಿಂಗೆ ಸಂತೋಷ ಏನಪ್ಪ? ಗುರುಗಳೇ, ಕೊಲಿಸಲು ನಮ್ಮ ತಂದೆ ಯಾರು, ಸಾಯಲು ನೀವ್ಯಾರು? ಎಲ್ಲವೂ ಆ ಆರ್ಯ ಇಚ್ಛೆ.
ಶ್ರೀಹರಿಯ ಸಂಕಲ್ಪವಿಲ್ಲದೆ ಏನೂ ಸಹೋದರ ನನ್ನನ್ನು ಉಳಿಸು. ಅಣ್ಣ ಮೊದಲು ನಾನು ಉಳಿದಿರಲ್ಲವೇ ಆ ಶ್ರೀಹರಿ ಹಂದಿಯಾಗಿ ಬಂದು ತಮ್ಮ ಹಿರಣ್ಯಾಕ್ಷನ್ ಕೊಂದ. ಈಗ ಪ್ರಹ್ಲಾದನಾಗ್ ಬಂದು ನಮ್ಮನ್ನೇ ಮುಗಿಸ್ತಾ ಇದ್ದಲ್ಲ ಅಣ್ಣ. ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ. ಭಕ್ತಿಗೆ ಸೋಪಾನ ಹರಿನಾಮವು ನಿಜ ಮುಕ್ತಿಗೆ ಸಾಧನೆ ಹರಿನಾಮವು. ಭಕ್ತಿಗೆ ಸೋಪಾನ ಹರಿನಾಮವು ನಿಜ ಮುಕ್ತಿಗೆ ಸಾಧನೆ ಹರಿನಾಮವು. ಆನಂದ ಕೊಡುವಂತ ಶುಭನಾಮವು. ಆನಂದ ಕೊಡುವಂತ ಶುಭನಾಮವು ಹರಿಯಂದಾಗ ನಿಂತರೆ ಕೈವಲ್ಯವು. ಹರಿಯಂದಾಗ ನಿಂತರೆ ಕೈವಲ್ಯವು. ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ನಾರಾಯಣ ಹರಿ ಗೋವಿಂದ ಗೋವಿಂದ ನಾರಾಯಣ. ನಿಲ್ಲಿಸು. ಅಯ್ಯ ಸಹೋದರ ಅಣ್ಣ ನಿಲ್ಲಿಸ್ರು. ಸನ್ಯಾಸಿಯಿಂದ ಸಹವಾಸ ಕೆಟ್ಟವನಾಗೆ ನೀನು ಹರಿ ಭಜನೆ ಮಾಡ್ತಾ ಇದ್ದೀಯಲ್ಲಯ್ಯ. ಅಪ್ಪ ಪ್ರಹ್ಲಾದ ಇಲ್ಲಿಗೆ ನೀನ್ ಗುರುನ ನಾನು ಗುರುನ ಹೇಳಪ್ಪ ನೀನು. ನೀವೇ ನೀನೇನಯ್ಯ ಪಡೆದ ಮಾಡೋದು ನೀನು ನೀನ್ ಈ ತರ ಹರಿ ಭಜನೆ ಮಾಡ್ತಾ ಇದ್ರೆ ಹೆಂಗೆಯ? ನಿನ್ನಂತ ಶಿಷ್ಯನ್ ಪಡೆದು ನನ್ನ ಜನ್ಮ ಸಾರ್ಥಕ ಆಗೋಯ್ತು. ನೀನು ಹೀಗೆ ಮಾಡ್ತಾ ಇದ್ರೆ ನಿಮ್ಮಪ್ಪ ನನ್ನ ತಲೆ ತೆಗಿತಾನಪ್ಪ. ಹಾಗಾದ್ರೆ ಸಂತೋಷನೇನಪ್ಪ? ಇಲ್ಲ ಗುರುಗಳೇ. ಬಾಪ ಆಯ್ತು, ನಮಗೋಸ್ಕರ ಇಲ್ದೇರು ನಿಮ್ ತಂದೆಗೋಸ್ಕರ ನಾ ಹೇಳ್ದ ಕೇಳಪ್ಪ. ನಮ್ಮ ಮಾತು ಬೆಲೆ ಕೊಡಪ್ಪ. ಹೇಳಿ ಗುರುಗಳೇ ಕೇಳುತ್ತೇನೆ. ಹೇಳ್ತಾನೆ ಹೇಳ್ತಾನೆ. ಓಂ ನಮೋ ಹಿರಣ್ಯಕಶಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯಕಶಪಾಯ. ಅಣ್ಣ ರೇಗ್ ಬೇಡ ಅಣ್ಣ, ನಾನು ಹೇಳ್ಕೊಡ್ತೀನಿ. ಅದೇನು ಹೇಳ್ಕೊಡ್ತೆ ಹೇಳ್ಕೊ ಸಾಯಿ ಹೋಗಯ್ಯ ತಗ ನೀನು. ಬಾಪ್ಪ ನಾನು ಹೇಳ್ಕೊಟ್ಟಾಗ ಹೇಳ್ತೀಯಪ್ಪ. ಹೇಳಿ ಗುರುಗಳೇ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಏನೋ ಹೇಳ್ತಾರೆ ನೀನು? ಅದೇ ಅಣ್ಣ ಓಂ ನಮೋ ನಾರಾಯಣ. ಅದೇ ಓಂ ನಮೋ ಹಿರಣ್ಯಕಶಪಾಯ. ಓ ಇನ್ನಿವ್ನ ಸುಮ್ಮನೆ ಬಿಡಬಾರ್ದು. ಇನ್ನಿನೇ ಎಲ್ಲ ಸವಾಸೋಸ ಎಲ್ಲ ಸವಾಸೋಸ ಇನ್ನಿನ್ನ ಸುಮ್ಮನೆ ಬಿಡಬಾರ್ದು. ಮುಚ್ಚು ಬಾಯ್. ನಾಯೇನ್ ನಿನ್ನ ಕ್ಷಮಿಸ್ಬಿಡ್ತೀವಪ್ಪ, ಆದ್ರೆ ನಿಮ್ಮಪ್ಪ ನಮ್ಗೆ ಕ್ಷಮಿಸ್ಬೇಕಲ್ಲಪ್ಪ. ಅಣ್ಣ ನಮ್ಮ ಆಯಸ್ಸು ಮುಗೀತು. ತಮ್ಮ ತಮ್ಮ ಅಣ್ಣ ಅಣ್ಣ ತಮ್ಮ ತಮ್ಮ ಹೋಯಿತು ನಮ್ಮ ಪ್ರಾಣ. ಅಯ್ಯಯ್ಯೋ ಅಮ್ಮಯ್ಯ ನಮಗೆ ದುರ್ಮರಣ. ಅಣ್ಣ ಅಣ್ಣ ತಮ್ಮ ತಮ್ಮ ಎಂತ ಶಿಷ್ಯ ಸಿಕ್ಕಿದನಯ್ಯ ಸೆಳೆಯುತ್ತಿದೆ ಸೂಲ. ಮಾನ ಪ್ರಾಣ ಉಳಿಯೋದಿಲ್ಲ ಕೇಳು ಈ ದಿನ. ಏತಕ್ಕೆ ರಾಜ ಇಂಥ ಮಗನನ್ನ. ಮಾನ ಪ್ರಾಣ ಉಳಿಯೋದಿಲ್ಲ ಕೇಳು ಈ ದಿನ. ಹುಟ್ಟಿಸಿದ ಏತಕ್ಕೆ ರಾಜ ಇಂಥ ಮಗನನ್ನ. ರಾಜಕುಮಾರನಾಗಿ ಬಂದ ತೆಗೆಯಲು ನಮ್ಮ ಪ್ರಾಣ. ರಾಜಕುಮಾರನಾಗಿ ಬಂದ ತೆಗೆಯಲು ನಮ್ಮ ಪ್ರಾಣ. ರಾಜಕುಮಾರನಾಗಿ ಬಂದ ತೆಗೆಯಲು ನಮ್ಮ ಪ್ರಾಣ. ನಮಗಾರು ಗತಿಯಿಲ್ಲ ಉಳಿಸಲು ನಮ್ಮನ್ನ. ನಮಗಾರು ಗತಿಯಿಲ್ಲ ಉಳಿಸಲು ನಮ್ಮನ್ನ. ಅಣ್ಣ
ಸಿಕ್ಕಿದನಯ್ಯ ಸೆಳೆಯುತ್ತಿದೆ ಶೂಲ. ಇವನೊಬ್ಬ ಬಗ್ಗಿಸಲಾಗದ ನಾಯಿಯ ಬಾಲ. ಎಂತ ಶಿಷ್ಯ ಸಿಕ್ಕಿದನಯ್ಯ ಸೆಳೆಯುತ್ತಿದೆ ಶೂಲ. ಇವನೊಬ್ಬ ಬಗ್ಗಿಸಲಾಗದ ನಾಯಿಯ ಬಾಲ. ಏನಪ್ಪ ತಮ್ಮಯ್ಯ ಮಾಯಾಜಾಲ. ನಯ್ಯ ಬಂದಯ್ಯ ನಮಗಂತಿಮ ಕಾಲ. ಏನಪ್ಪ ತಮ್ಮಯ್ಯ ಮಾಯಾಜಾಲ. ಅಣ್ಣಯ್ಯ ಬಂತಯ್ಯ ನಮಗಂತಿಮ ಕಾಲ. ನಮಗಾರು ಗತಿಯಿಲ್ಲ ಉಳಿಸಲು ನಮ್ಮನ್ನ. ನಮಗಾರು ಗತಿಯಿಲ್ಲ ಉಳಿಸಲು ನಮ್ಮನ್ನ. ಅಣ್ಣ ಅಣ್ಣ ತಮ್ಮ ತಮ್ಮ ತಮ್ಮ. ಹೇಗಿದ್ದಾನೆ ನಿಮ್ಮ ಶಿಷ್ಯ? ಏನು ಪ್ರಯೋಜನ ಇಲ್ಲ. ಇವರಿಂದಾಗಿ ನಮ್ಮ ಕೈಯಲ್ಲಿಲ್ಲ ಮಹಾಪ್ರಭು. ಗುರುಕುಲಿರ ಮಕ್ಕಳೆಲ್ಲ ಹಾಳಾಗ್ಬಿಟ್ಟಿದ್ದಾರೆ. ಹಾಗಾದರೆ ನೀವು ಹೇಳಿದಂತೆ ನಿಮ್ಮ ಶಿರಚ್ಛೇದನ ಆಗಬಹುದು. ಆದರೆ ತಮಗೆ ಬ್ರಹ್ಮತ್ಯ ದೋಷ ಬರುತ್ತೆ. ಹೊರಗೆ. ಶತಮಾನ ಪ್ರಹ್ಲಾದ ಬಾಯಿಗೆ ಸ್ವಾಮಿ, ನಾನೇ ಇವನಿಗೆ ಬುದ್ಧಿ ಹೇಳುತ್ತೇನೆ. ನಾನೇ ಇವನನ್ನು ದಾರಿಗೆ ತರುತ್ತೇನೆ. ಕಯಾದು ನನಗೆ ಹೃದಯವಿಲ್ಲದ ಕಟುಕನೆಂದು ಭಾವಿಸಿದೆಯಾ? ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ. ಪ್ರಹ್ಲಾದ, ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದೂ ತಂದೆ? ಅದೇ ನೀನವರ ಬುದ್ಧಿಯ ಮಾತನ್ನು ತಿರಸ್ಕರಿಸಿ ಅವಿಧೇಯತನಿಂದ ನಡೆದುಕೊಂಡದ್ದು. ಇಲ್ಲವಲ್ಲ, ಸತ್ಯವನ್ನೇ ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ಆ ನಾರಾಯಣನೊಬ್ಬನೇ ಸತ್ಯ. ಮುಚ್ಚವಾಯಿ. ನಾನು ನನ್ನದು ಅಜ್ಞಾನ, ಅವಿವೇಕಿ, ನಾರಾಯಣನಂತೆ ನಾರಾಯಣ. ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಏಡಿ ನಿತ್ಯನು. ಲೋಕಕ್ಕೆಲ್ಲ ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಹೌದು ಕಂದ, ಅವರೇ ಪರಮೇಶ್ವರ. ಅವರ ಮನಸ್ಸನ್ನು ನೋಯಿಸಬೇಡ. ಒಪ್ಪಿಕೋ ಕಂದ, ಒಪ್ಪಿಕೋ. ಒಬ್ಬರ ಸಂತೋಷಕ್ಕಾಗಿ ಒಂದು ಸುಳ್ಳನ್ನು ಸತ್ಯವೆನ್ನಬಹುದು. ಓಹೋ, ಇವನು ಮಹಾ ಸತ್ಯವಂತ. ಇನ್ನು ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿಯೇನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶವನ್ನೇ ಕಾಣಲ್ಲ ನೀನು ಈ ತಂದೆಗೆ ಉದ್ದಟತನವನ್ನು ತೋರುತ್ತಿರುವೆಯಾ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿದಂತೆ ಹೇಳುವೆಯಾ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶಿಪಾಯ. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾಗಲಿಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಸಾಧ್ಯವೇ ತಂದೆ? ಕಯೋದು ಇವನ ಮಗನಾಗಿ ಹುಟ್ಟಲಿಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಹುಟ್ಟಿದ್ದಾನೆ. ಇವನ ದೇವನಾರು ಗೊತ್ತೇ? ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದಲ್ಲ ಹಾರಿ, ಕಪಟಿ, ಮಾಯಾವಿ. ಆ ಹರಿ ನನ್ನ ಪರಮ ವೈರಿ ಹರಿ. ಅರಿ ವೈರಿಯಲ್ಲ, ವಂಚಕನೂ ಅಲ್ಲ, ಈ ಜಗತ್ತಿಗೆಲ್ಲ ತಂದೆ. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದ್ಯಾವ ಪಿಚಾಚಿ ನಿನ್ನ ಹೃದಯವನ್ನು ಒಕ್ಕಿರುವುದು? ಪಿಚಾಚಿಯಲ್ಲ, ಶ್ರೀಹರಿ. ಸೇನಾಧಿಪತಿ ಹೇಳ್ತಾಳೆ, ಎಳ್ಕೊಳ್ಳ ಸೆಳೆದುಕೊಂಡು ಹೋಗಿ ಇವನನ್ನು ಕಾರಾಗೃಹಕ್ಕೆ ತಳ್ಳಿ ಹರಿನಾಮ ಹೊಟ್ಟೆ ತುಂಬಿಸಿದ ಮೇಲೆ ಕರೆತನ್ನಿ. ಬೇಡಿ ಸ್ವಾಮಿ, ಬೇಡಿ. ನನ್ನ ಕಂದನನ್ನು ಶಿಕ್ಷಿಸಬೇಡಿ. ನಾನೇನು ನಿನ್ನ ಕಂದನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧವರ ವರ್ಷಿಸಿದವರ ಗತಿ ಏನಾಗುತ್ತದೆ ಎಂಬುದು ಅವನಿಗೆ ಏರುವಾಗಬೇಕು. ಪ್ರಹ್ಲಾದ, ಹರಿಸ್ಮರಣ ಬಿಟ್ಬಿಡ. ಅಯ್ಯ ಭಟರೇ, ಅಮ್ಮ ತರಿಯೇ ನನ್ನ ಪ್ರಾಣ, ಮತ್ತವನೇ ನನ್ನ ಧ್ಯಾನ. ಅಮ್ಮ ತವನಿಲ್ಲದೆ ನಾನಿರಲು ಸಾಧ್ಯವಿಲ್ಲ. ನಿಮ್ಮ ರಾಜಾಜ್ಞೆಯನ್ನು ನೆರವೇರಿಸಿ. ಅಲ್ಲಿ ನೋಡು, ಹರಿ ಭಕ್ತರಿಗೆ ಆಗ್ತಾರ ಶಿಕ್ಷಣ, ನಿಂಗೂ ಅದೇ ಶಿಕ್ಷೆ ಕೊಡ್ಬೇಕಾಗಿತ್ತ. ಹರಿಸ್ಮರಣ ಬಿಟ್ಬಿಡ. ಎಲ್ಲ ಕಾರಾಗೃಹಕ್ಕೆ
ಅವನು ಹರಿನಾಮ ಸ್ಮರಣೆ ಮಾಡುತ್ತಲೇ ನಮ್ಮ ಭಟರ ಕೈಯಲ್ಲಿದ್ದ ಆಯುಧಗಳು ಅವರನ್ನೇ ಚಿತ್ರಹಿಂಸೆ ಮಾಡಿದವು. ಹರಿನಾಮಸ್ಮರಣೆ, ಹರಿನಾಮಸ್ಮರಣೆ. ಮತ್ತೌದು ತಂದೆ, ನನಗೆ ಗೊತ್ತಿರೋದು ಅದೊಂದೇ, ಹರಿನಾಮ ಸ್ಮರಣೆ. ಹರಿ ಎಂದರೆ ಅವನ್ಯಾರೋ, ಹರಿ ಎಂದರೆ ಅವನ್ಯಾರೋ, ಹರಿ ಎಂದರೆ ಅವನ್ಯಾರೋ, ಹರಿ ಎಂದರೆ ಅವನ್ಯಾರೋ. ಅವನೆದುರಲ್ಲಿ ಧೈರ್ಯದಿ ನಿಲ್ಲು, ಕಂಡದ ಗುಂಡಿಗೆ ಅವನಿಗುಂಟೇನು. ಹರಿ ಎಂದರೆ ಅವನ್ಯಾರೋ, ಹರಿ ಎಂದರೆ ಅವನ್ಯಾರೋ. ನನ್ನಂತಹ ಮೃತ್ಯು ಗೆದ್ದಂತ ಮಹಾಮಹಿಮನೇನೋ, ನನ್ನ ತಾತ ಬ್ರಹ್ಮನಂತಹ ಸೃಷ್ಟಿಕರ್ತನೇನೋ. ನನ್ನಂತೆಯ ಮೃತ್ಯು ಗೆದ್ದಂತ ಮಹಾಮಹಿಮನೇನೋ, ನನ್ನ ತಾತ ಬ್ರಹ್ಮನಂತೆಯ ಸೃಷ್ಟಿಕರ್ತನೇನೋ. ನನ್ನಯ ಕುಲದೈವ ಶಿವನಿಗೆ ಸಮನೇನೋ. ನನ್ನಯ ಕುಲದೈವ ಶಿವನಿಗೆ ಸಮನೇನೋ. ಮೋಸಗಾರನೇ ಮಾಟಗಾರನೇ ನನಗೆ ತಿಳಿಯದೇನೋ. ಮೋಸಗಾರನೇ ಮಾಟಗಾರನೇ ನನಗೆ ತಿಳಿಯದೇನೋ. ಹರಿ ಎಂದರೆ ಅವನ್ಯಾರೋ, ಹರಿ ಎಂದರೆ ಅವನ್ಯಾರೋ. ಹರಿ ಎಂದರೆ ನನ್ನ ಪ್ರಾಣ, ಹರಿ ಎಂದರೆ ನನ್ನ ಪ್ರಾಣ. ಮುಚ್ಚು ಬಾಯಿ. ಸ್ವಾಮಿ ಬೇಡಿ ಸ್ವಾಮಿ, ಅರಿಯದ ಕಂದನನ್ನು ಶಿಕ್ಷಿಸುವುದು ಯಾವ ಧರ್ಮ? ಕಯಾದು, ಇವನು ಸಾಮಾನ್ಯ ಬಾಲಕನಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಹುಟ್ಟಿದ್ದಾನೆ. ಸೇನಾಧಿಪತಿ, ಸೈನಾಧಿಪತಿ, ಸೆಳೆದುಕೊಂಡು ಹೋಗಿ ಇವನನ್ನು ಹಳ್ಳಿ ಕಾರಾಗೃಹಕ್ಕೆ. ಹರಿನಾಮ ಸ್ವರ್ಣ ಹೊಟ್ಟೆ ತುಂಬಿಸಿದ ಮೇಲೆ ಕರೆತನ್ನಿ. ಹರಿನಾಮ ಸ್ಮರಣೆ ಹೊಟ್ಟೆ ತುಂಬಿಸಿದ ಮೇಲೆ ಕರೆತನ್ನಿ. ಬೇಡಿ ಸ್ವಾಮಿ, ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ಕುಮಾರ ಪ್ರಹ್ಲಾದ, ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನೇ ಕೇಳಬೇಕು, ಅದೇ ಅವರಿಗೆ ಶ್ರೇಯಸ್ಸು. ನೋಡಿದಿರಾ, ನೀವೀಗೇನೇ ಕೇಳಿ ಅವನು ತಿರಸ್ಕರಿಸುವುದಿಲ್ಲ. ಕೇಳಿ, ಬೇಕಾದನ್ನು ಕೇಳಿ. ಹಾಗಾದರೆ ನಾನು ಹೇಳಿದಂತೆ ಕೇಳುವೆಯ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶಿಪಾಯ. ಓಂ ನಮೋ ನಾರಾಯಣ. ಇವನು ನನ್ನ ಮಗನಲ್ಲ, ನಮ್ಮ ಕುಲಕ್ಕೆ ಮೃತ್ಯುವಾಗಿ ಹುಟ್ಟಿದ್ದಾನೆ. ದೇವೇಂದ್ರ, ದೇವೇಂದ್ರ, ದೈತ್ಯೇಂದ್ರ, ಇವನನ್ನು ನಿನ್ನ ವಜ್ರಾಯುಧ ಕತ್ತರಿಸಿ ತುಂಡು ತುಂಡು ಮಾಡಿಬಿಡು. ಬೇಡಿ ಸ್ವಾಮಿ, ಬೇಡಿ. ನೀವಿಲ್ಲದ ಸಮಯದಲ್ಲಿ ಬಂದು ನಮ್ಮ ವಂಶವನ್ನೇ ನಿರ್ಮೂಲನೆ ಮಾಡಲು ಪ್ರಯತ್ನಿಸಿದ ಈತನು ಈಗ ನೀವೇ ಕೊಂದು ಬಿಡಿ ಎಂದರೆ ಸುಮ್ಮನೆ ಬಿಡುವನೇನು? ದೈತ್ಯೇಂದ್ರ, ಮಗನನ್ನು ಕೊಲ್ಲಿಸುವಷ್ಟು ಕಠಿಣನಾಗಬೇಡ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನು ಅವನನ್ನು ಕೊಲ್ಲುವೆಯೋ ಇಲ್ಲವೋ ಅದನ್ನು ಮಗಳು. ದೈತ್ಯೇಂದ್ರ, ಅಂದು ಇವನನ್ನು ಕೊಲ್ಲಲು ಬಯಸಿದ್ದಕ್ಕೆ ಸ್ಥಾನಭ್ರಷ್ಟನಾಗಿ ನಿನ್ನ ಅಡಿಯಾಲಾಗಿ ಅಲೆದಾಡುತ್ತಿದ್ದೇನೆ. ಇಂದು ಇವನನ್ನು ಕೊಂದರೆ ಇನ್ನೆಂತ ದುರ್ಗತಿ ಕಾದಿದೆಯೋ ಇಲ್ಲವೋ ದೈತ್ಯೇಂದ್ರ, ನನ್ನಿಂದ ಸಾಧ್ಯವಿಲ್ಲ. ನಿನ್ನಿಂದಾಗದು. ತೊಲಗಾಚೆ. ಅಗ್ನಿ, ಅಗ್ನಿ, ಈ ಪ್ರಹ್ಲಾದ ಕುಮಾರನನ್ನು ಒಂದು ಬಾರಿ ಅಪ್ಪಿಕೊಂಡು ಬೂದಿಯೂ ಸಹ ಉಳಿಯದಂತೆ ಸುಟ್ಟಿ ಬಿಡು. ಕೋಪದಿಂದ ದುಡುಕಿ ಮಗನನ್ನು ಕಳೆದುಕೊಂಡು ಆಮೇಲೆ ಹತ್ತರೆ ಮಗನು ಬರುವುದಿಲ್ಲ. ಅವನು ಬರಕೂಡದೆಂದೇ ಈ ಆಜ್ಞೆ. ನೀವು ಬೇಡಿ, ನೀವು ಬೇಡಿ, ನಾರದ್ರು ಬೇಡಿ ಸಹ, ನಾರದ್ರು ಬೇಡಿ ಸ್ವಾಮಿ, ಬೇಡಿ. ಈ ಕಡೆ ಬಂದ ಆಡಕ್ಕೆ ಈ ಕಡೆ ಬಂದ್ಬಿಡಿ ಅವ್ನು ಕೇಳಿ ಅವನಿಗೆ. ಸುಡುವುದು ಉಂಡೆ, ಬೆಂಕಿಯ ಜ್ವಾಲೆ,
ಅಮ್ಮ ಅಮ್ಮ ಕುಮಾರ, ಬೆಂಕಿ ನಿನ್ನನ್ನು ಸುಡಲಿಲ್ಲವೇ ಕಂದ? ಇಲ್ಲವಮ್ಮ, ನಾರಾಯಣನನ್ನು ಸ್ಮರಿಸುವವರೆಗೂ ಯಾವ ಅಪಾಯವೂ ತಟ್ಟದು. ತಂದೆಯೇ, ಶ್ರೀಹರಿ ಭಕ್ತರಕ್ಷಕನು, ಸರ್ವಶಕ್ತಕನು. ನೀನು ದ್ವೇಷವನ್ನು ಬಿಟ್ಟು ಅವನ ಧ್ಯಾನ ಮಾಡಿದರೆ ನಾನು ಅವನ ಜ್ಞಾನ ಮಾಡಬೇಕು. ಸೇನಾಧಿಪತಿ, ತಳ್ಳಿ ತಗ. ಹೇಗಾದರೂ ಸಳ್ಳಿ ಇವನನ್ನು ಸತ್ತ ಸುದ್ದಿಯನ್ನು ತಿಳಿಸಿ. ಕುಮಾರ, ಪ್ರಹ್ಲಾದ, ನೀನು ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯಕಶಿಪುವೆ. ಏಕೆ ಸಂಶಯವೇ? ನಿನ್ನ ನಡೆ ನುಡಿಗಳು ಹಾಗೆ ಕಾಣಿಸುತ್ತಿಲ್ಲ. ಹೊರಪಡೆದ ಬಂದ ಮೇಲೆ ನೀನು ಮೊದಲಂತಿಲ್ಲ. ಏಕೆ, ಏನಾಯಿತು ಈಗ ನನ್ನಿಂದಂತ ಅಪರಾಧ? ನೀನೇ ಅಭಿನವ ಪರಮೇಶ್ವರನಂತೆ ಮೆರೆಯುತ್ತಿರುವೆ. ಹೌದು, ನಿನ್ನಲ್ಲಿ ಅಹಂಕಾರ ತುಂಬಿ ತುಳುಕುತ್ತಿದೆ. ತೊಳಕಲಿ. ನಿನ್ನ ಕಣ್ಣಿನಲ್ಲಿ ಕರುಣೆಯ ನೋಟವಿಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನೇ ಕೊಲ್ಲಲು ಆಜ್ಞಾಪಿಸಿರುವೆಯಲ್ಲ, ಏಕೆ? ಅವನು ನನ್ನ ಶತ್ರು. ಅವನು ನಿನ್ನ ಮಗನಲ್ಲವೇ? ತಂದೆಗೆ ಅವಿದೇನಾದ ಮಗನಲ್ಲ. ಏನು, ತಂದೆಗೆ ಅವಿಧೇಯನಾದ ಮಗ ಶತ್ರು? ಹಾಗಾದ್ರೆ ತಾಯಿಗೆ ಅವಿಧೇಯನಾದ ಮಗನು ವೈರಿತಾನೆ? ಹಾಗೆ ತಿಳಿದಿಕೋ. ಹಿರಣ್ಯ, ನಿನಗೆ ತಾಯಿ ಎಂಬ ವಿಶ್ವಾಸವೇ ಇಲ್ಲವೇನೋ? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಸುಳ್ಳು, ಸುಳ್ಳು. ನಿನ್ನಲ್ಲಿ ವಿನಯವಿಲ್ಲ, ವಿಧೇಯತೆ ಇಲ್ಲ, ಹಿರಿಯರೆಂಬ ಗೌರವವೂ ಇಲ್ಲ. ಅಮ್ಮ, ನಾನೇನು ನೀನು ಹೇಳುವ ಕಥೆಯನ್ನು ಕೇಳುವ ಅಪ್ರದುಬ್ಬ ನಾನಲ್ಲ. ನನ್ನನ್ನು ಕಂಡರೆ ಹರಿ ಹೆದರುವ, ಬ್ರಹ್ಮ ಬೆದರುವ, ಹರಿ ದಿಕ್ಕಟ್ಟು ಓಡುವ. ಶಿವ ಶಿವ, ಅಜ್ಞಾನದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ತ್ರಿಮೂರ್ತಿಗಳಿಂದ ಅಲ್ಲಗಳನ್ನು ಮಾತನಾಡ್ತೀನಿ. ನಿನಗೆ ಮತ್ಯಾವ ದೈವ ಶಕ್ತಿ ತಾನೇ ಕಾಪಾಡೀತೋ? ಹೌದು, ಸಾಕು ನಿನ್ನ ಪ್ರಲಾಪವನ್ನು. ಇದೇ ಮಾತನ್ನು ಬೇರೆ ಯಾರು ಮಾಡಿದರೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತಿದ್ದೆ. ಪಾಪಿಷ್ಟ, ಹೆಣ್ಣಿನ ಕಣ್ಣೀರು ನಿನ್ನ ಸುಮ್ಮನೆ ಬಿಡತಕ್ಕದ್ದಲ್ಲ. ನನ್ನ ಸೊಸೆಯ ಕಣ್ಣೀರಿನಿಂದ ದಗ್ಧನಾಗಿ ಹೋಗುತ್ತೀಯೇ, ದಗ್ಧನಾಗಿ ಹೋಗುತ್ತೀಯೇ, ದಗ್ಧನಾಗಿ ಹೋಗುತ್ತೀಯೇ. ಯಾರಲ್ಲಿ? ಸರ್ವೇಶ್ವರನಿಗೆ ವಿವೇಕಾಣಿ, ಅವಿಧೇತನಿಗೆ ಬುದ್ಧಿಯ ಮಾತು. ಯಾರಲ್ಲಿ? ಅವಳ ಆಶ್ರಮಕ್ಕೆ ತಳ್ಳಿ ಬನ್ನಿ ಈ ಮುದುಗುಬೇರು. ನೀನಿನ್ನ ಉದ್ಧಾರವಾಗಲಾರೆ, ನೀನಿನ್ನ ಉದ್ಧಾರವಾಗಲಾರೆ. ಇವನ್ ಹೆಂಗಾರ ಮಾಡಿ ಸಾಯಿಸ್ಬಿಡ್ಬೇಕಲ್ಲ ಇವತ್ತು. ಮಹಾರಾಜ್ ರೋಳರ ಇವನ್ ಸಾಯಿಸ್ಬಿಟ್ ಬಾ ಅಂತ ಏನಾರು ಒಂದು ಉಪಾಯ ಮಾಡು. ಉಪಾಯ ಹೆಂಗ ಮಂಗ ಬೆಟ್ಟದ್ರ ದೇಹ ಅದೇ ನಿಂದು. ಏನಾರ ಒಂದು ಉಪಾಯ ಮಾಡ್ಬಿಡ ನೋಡೋಣ, ನಾನು ಹೇಳ್ತೀನಿ. ಹೆಂಗ ಹೇಳ ಮಂಗ? ಅಲ್ಲೋಡಲ್ಲಿ ಚಾಮುಂಡಿ ಬೆಟ್ಟ, ಹೂಕಲ ಹೂಕಲ ಬೆಟ್ಟದ ಮೇಲಿಂದ ತಗೊಂಡೋಗ್ಬಿಡು ಕೆಳಿಕೆ ತುಪ್ಪ ಅಂತ ತಳ್ಬಿಡೋದು. ಹಿಡ್ಕಲ ಹಿಡ್ಕಲ ನಾನು ಈ ಕಡೆ ನೆಕ್ಸ್ಟ್ ಬೆಡ್ತಿನ್ ತಳ್ದ್ರುವೆ ಬದುಕ್ ಬಂದ್ಬಿಡ್ನ ಕಯ್ಯವ. ಇವನೇನೋ ಮಾಡ ಮಂತ್ರ ಕಲ್ತು ಬಿಟ್ಟವನಾಕಲ್ಲ, ನಮ್ಮನ್ ತೀರ್ಸ್ಬಿಡ್ತಾನೆ ಕಲ ಇವ. ಮಹಾರಾಜರು ಸಾಯಿಸ್ಬಿಟ್ ಬಾ ಅಂದ್ರ ಏನಾರು ಒಂದು ಬಿಡ್ತೀಕಲ್ಲ. ನಾವೇ ಬೇಡಕಲ್ಲ. ಮತ್ತೆ ಬೇಡ, ನಾ ಯೋಧ ಕೇಳು. ಹೇಳು. ಆ ಕಾಡ್ಲೆ ಆನೆಗಳಿಂದ ಹೋದ ಆನೆಗಳು. ಆನೆ ಅಂದ್ರೆ ನನ್ ಭಯ ಕಲ. ಆನ ಹತ್ರ ಕಲ್ಕ ಹೋಗಿ ಅದ್ರ ಕಾಲ್ ಕೆಳಗ ಮಡಗಿಸ್ಬಿಟ್ಟೆ ಪಚ್ಚೆ ಕಾನ್ ತುಳಿಸ್ಬಿಡ. ನಾವು ನಮ್ಮನ್ನ ಪಚ್ಚ ಕನ್ಸ್ಬಿಟ್ರೆ ಇಲ್ಲ ಕಲ ಹಿಡ್ಕಲ ಹಿಡ್ಕಲ ಬದ್ದದ ಆನ. ನೋಡು ಲೈಟ್ ಆಫ್ ಮಾಡ್ಸ್ಬಿಡು. ಆವಾಗಿರ್ತವೆ ನಾವೇ ತಗೊಂಡು ಆನೆಯ ಕೂಗಲು ಬಂದವ ನೀನು, ಬಾಲಕ ನಾನು ಮರೆಯುವೆನು.
ಮಾಯಾವಿಕೆ ನಸಮಿ ಆನೇನು ತುಳಿನಿಲ್ವಲ್ಲ ಇವನ್ನ ಆನ ಕೈ ತುಳಿಸ್ ಬದುಕ್ ಬನ್ನ ಅಂದ್ಮೇಲ ಇವ ಸಾಯಲಾಕಣ ಏನಾರು ಸಾಯಿಸ್ಬೇಕಲ್ಲ ಈಗ ಎಲ್ಲ ಹಿಡ್ಕಳ ನನ್ನ ಕಚ್ಬಿಡ್ರ ಭಯ ನಾನ್ ನಿರಂಗ್ ಒಬ್ನೇ ಮಂಗ ಈ ಫ್ರೆಂಡ್ ಇರೋರಕಲ್ಲ ಪಾಪ ಹಿಡ್ಕ ಬೇಡಕಲ್ಲ ನಂಗೆ ಎದುರು ಹಿಡ್ಕಲ ಬಲ ದೂರ ಬಲ ಕಚ್ಬಿಡ್ತ ತಡಿ ಎತ್ಕೊಳ್ಳಿ ಸಂಗ ಆಸೆಗೆಯಂತೆ ತರುಗನ ಕರೆದು ವಾಹನವೆಂದೆ ಎತ್ತಡು ಅವನು ಹಿಡಿದು ಹಾಸಿಗೆಯಂತೆ ಗರುಡನ ಕರೆದು ವಾಹನವೆಂದೆ ನಿನ್ನ ಲೀಲೆಯ ಅರಿತವರಿಲ್ಲ ನಿನ್ನ ಲೀಲೆಯ ಅರಿತವರಿಲ್ಲ ನಂಬಿದ ಜನರಿಗೆ ಭಯವೇ ಇಲ್ಲ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಕತ್ರೆ ಯಾವ ಕತ್ಮಿಲಕ್ಕಲ್ಲ ಯಾವ್ದಕ್ಕೂ ಧಕ್ಕಿಕ್ಕಿಲ್ಲ ಮಹಾರಾಜರು ಸಾಯಿಸ್ಬಿಟ್ ಬಾ ಅಂದ್ರ ಇವನ್ ಸಾಯ್ನಿಲ್ಲ ನಾವು ಮಹಾರಾಜರ ಒಪ್ಪಿಸ್ಬಿಡೋ ನಡೆಯ ಕರ್ಕೊಂಬಪ್ಪ ಹಿಡ್ಕಲ ಹಿಡ್ಕಲ ನಡಲ ಹಿಡ್ಕಲ ತಪ್ಪಿಸ್ಕೊಂಡ್ಬಿಡ್ತಾರೆ ಹಿಡ್ಕಲ ಮೌನವು ನಿನಗೇಕೆ ಸ್ವಾಮಿ ಮನವು ಕರಗದೆ ಮಾನವೋ ಕರಗದೆ ಈ ಮೌನವು ನಿನಗೇಕೆ ಸ್ವಾಮಿ ಮನವು ಕರಗದೆ ಈ ದೀನಳ ಮೊರೆ ಕೇಳದೆ ಈ ದೀನಳ ಮೊರೆ ಕೇಳದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೇಕೆ ಸ್ವಾಮಿ ಮನವು ಕರಗದೆ ಮಾನವು ಕರಗದೆ ಕುಮಾರ ಅಳುವಾಗಲೋ ನಗುವಾಗಲೋ ಎಂದು ನಿನ್ನ ಧ್ಯಾನವೇ ಅಳುವಾಗಲೋ ನಗುವಾಗಲೋ ಎಂದು ನಿನ್ನ ಧ್ಯಾನವೇ ಹರಸದೆ ಅನುಭವಿಸದೆ ಹರಸದೆ ಅನುಭವಿಸದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೇಕೆ ಸ್ವಾಮಿ ಮನವು ಕರಗದೆ ಮಾನವು ಕರಗದೆ
ಪಾದವಾ ಬೇಡುವೆ ನಿನ್ನ ಪಾದವಾ ಶಿವನೇ ಓ ಹರನೇ ಈ ಮೌನವು ನಿನಗೇಕೆ ಮನವು ಕರಗದೆ ಈ ದೀನಳ ಮುರುಗೇಳದೆ ಈ ದೀನಳ ಮುರುಗೇಳದೆ ಎಲ್ಲಿ ಮರೆಯಾದೆ ಈ ಮೌನವು ನಿನಗೆ ಮನವು ಕರಗದೆ ಮನವು ಕರಗದೆ ಕುಮಾರ ಪ್ರಹ್ಲಾದ ಬಂದೆಯಾ ಕಂದ ಭಟರು ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲವೇ ಕಂದ ಕೊಟ್ಟರಮ್ಮ. ಬೆಟ್ಟದಿಂದ ಇಳಿದರು, ಆನೆ ಬಳಿ ಹಾಕಿದರು, ತಾವಿನ ಬಳಿ ಕಚ್ಚಲು ಬಿಟ್ಟರು. ಆದರೆ ಅವರು ನನಗೆ ಏನೂ ಮಾಡಲಿಲ್ಲ. ಏನು ಹಾನಿಯು ತುಳಿಯಲಿಲ್ಲವೇ? ಸರ್ಪವು ಕಚ್ಚಲಿಲ್ಲವೇ? ಇಲ್ಲವಮ್ಮ. ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ, ಅಗ್ನಿ ಸುಡಲಿಲ್ಲ. ಇಲ್ಲ ಇಲ್ಲ, ನನ್ನ ಕನ್ನನನ್ನು ನಾನು ಬಿಡುವುದಿಲ್ಲ. ಅವನದು ಯಾವ ತಪ್ಪು ಇಲ್ಲ. ಅವನಿಗೆ ಯಾರೂ ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳಿಂದ ಅವನ ಈ ರೀತಿ ಆಡುತ್ತಿರುವನು. ಸ್ವಾಮಿ, ನೀವು ನನ್ನ ಕುಮಾರನಿಗೆ ಕೊಟ್ಟಿರುವ ಹಿಂಸೆಯನ್ನು ನೋಡಿ ನನ್ನ ಹೃದಯವೇ ಒಡೆದು ಹೋಗುತ್ತಿರುವುದು. ಸ್ವಾಮಿ, ಮೊದಲು ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕುಮಾರನ ಸಾವನ್ನು ನಾನು ನೋಡಲಾರೆ. ಸ್ವಾಮಿ, ನಾನು ನೋಡಲಾರೆ. ಖಯಾದು ಖಯಾದು ಏನದು? ಮಗನ ಮುಖವನ್ನೇ ನೋಡುತ್ತಾ ಕುಳಿತಿರುವೆ. ನನ್ನಿಂದ ನಿನಗೆ ತುಂಬಾ ನೋವಾಗಿದೆಯಲ್ಲವೇ? ಇಲ್ಲವಲ್ಲ. ನಾನು ತುಂಬಾ ದುಃಖ ಕೊಟ್ಟೆಯಲ್ಲವೇ? ಚೇಚಿ, ಇದೇಕೆ ಈ ರೀತಿ ಮಾತನಾಡುತ್ತಿರುವಿರಿ? ನನ್ನ ಮನಸ್ಸಿಗೆ ಆಗನಿಸಿತು, ಅದಕ್ಕಾಗಿ ಆಗಂದೆ. ಖಯಾದು, ನನ್ನಲ್ಲಿ ನಿನಗೆ ತುಂಬಾ ಅಪಾರವಾದ ಪ್ರೇಮ ಇದೆಯಲ್ಲವೇ? ಅಲ್ಲವೇ? ನೀವಲ್ಲದೆ ನನಗಾರು ದಿಕ್ಕು. ನೀವೇ ನನ್ನ ಸರ್ವಸ್ವ, ನೀವೇ ನನ್ನ ಆರಾಧ್ಯ ದೈವ. ಹಾಗಾದರೆ ನಾನು ಅದನ್ನು ಬಲ್ಲೆನು. ನಾನೇನೇ ಹೇಳಿದರೂ ಅದನ್ನು ತಿಳಿಸುವೆ ತಾನೆ? ನಿಮ್ಮ ಆಜ್ಞೆ ವಿನಃ ನನಗೆ ಮತ್ತೇನಿದೆ ಸ್ವಾಮಿ? ಪತಿಯ ಭಾಗ್ಯವನ್ನು ಪಾಲಿಸುವುದು ಸತಿಯ ಧರ್ಮ. ನಿಜ, ಅದೇ ಅವಳ ಧರ್ಮ. ಅದೇ ಅವಳ ಧರ್ಮ. ತೆಗೆದುಕೋ. ಏನಿದು? ವಿಷ. ನಾನು ಕುಡಿಯಲೇ? ಇಲ್ಲ, ನಾನು ಹೇಳಿದವರಿಗೆ ಕುಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದನಿಗೆ ವಿಷಪ್ರಾಸನ ಮಾಡಿಸಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷಪ್ರಾಸನ ಮಾಡಿಸಬೇಕು. ನೀನು ಪತಿವ್ರತ ತಾನೇ? ಪತಿ ಆಜ್ಞೆಯನ್ನು ಉಲ್ಲಂಘಿಸಬಾರದೆಂಬ ನೀತಿ ತಿಳಿದಿದ್ದು ತಾನೇ ಕೈಯೋದು? ಅಯ್ಯೋ ಸ್ವಾಮಿ, ಇದೆಂತಹ ವಿಷಮ ಪರೀಕ್ಷೆ. ಪ್ರಪಂಚದಲ್ಲಿ ಯಾವ ಹೆತ್ತ ತಾಯಿಯಾದರೂ ತನ್ನ ಮಗುವಿಗೆ ವಿಷ ಹಾಕುವಳೇನು? ಅದಕ್ಕೆ ನಾನು ನಿನಗೆ ಆಜ್ಞಾಪಿಸಿರುವುದು, ಈ ಕೆಲಸವನ್ನು ನೀನೇ ಮಾಡಬೇಕು. ನೀನು ನಿನ್ನ ಕೈಯಾರ ಪ್ರಹ್ಲಾದ ಕುಮಾರನಿಗೆ ವಿಷ ಕುಡಿಸಬೇಕು. ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನು ಮಾಡುವಾಗಿದ್ದರೆ ನಿನಗೆ ಏಕೆ ಆಜ್ಞಾಪಿಸುತ್ತಿದ್ದೆ? ಇದರಿಂದ ಹೇಳು ಮುಂದೆ ಆಗುವ ಕೈಯಾದು. ಪರಿಣಾಮವೇನಿತ್ತು ತಿಳಿದಿದೆಯೇ? ಏನಾಗುವುದು?
ಕೊಲೆ ಪಾತಕಿಯೊಬ್ಬಳು ಹೆತ್ತ ಮಗುವಿಗೆ ವಿಷ ಹಾಕಿದಳೆಂದ ಅಪಕೀರ್ತಿಯು ಸೂರ್ಯ ಚಂದ್ರನಿರುವ ತನಕ ಶಾಶ್ವತವಾಗುವುದಿಲ್ಲವೇ? ಪತಿಯ ಆಜ್ಞೆ ಎಂಬ ಉಲ್ಲಂಘಿಸ ಕುಲಪಾತಕಿ ಚಂದ್ರಾರ್ಥವಾಗಿ ಉಳಿಯುವುದೆಲ್ಲ ಲೆಕ್ಕಯಾದು. ಇದು ಎತ್ತ ಹೊಟ್ಟೆಯಲ್ಲವೇ? ನಿನಗೆ ಮಾತ್ರ ಪುತ್ರ ವ್ಯಾಮೋಹ, ನಾವು ಹೃದಯ ಶೂನ್ಯರು. ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ? ಇಂತಹ ಮಗನನ್ನು ಎತ್ತ ತಪ್ಪಿಗೆ ಹೇಳು ಕಯೋದು. ನೀನವನಿಗೆ ವಿಷ ಕುಡಿಸುವೆಯೋ ಇಲ್ಲವೋ? ಹೆತ್ತ ಮಗುವಿಗೆ ವಿಷ ಹಾಕಿದಳೆಂಬ ಅಪಕೀರ್ತಿಯನ್ನಿಟ್ಟುಕೊಂಡು ಈ ಪ್ರಪಂಚದಲ್ಲಿ ಬಾಳಬೇಕೆ? ಇಲ್ಲ ಇಲ್ಲ. ಶಂಭೋ ಶಂಕರ ಮಹದೇವ ಆಳಿನು ನಾನೇ ಶೋಕವಾ ಪರಿಹರಿಸೋ ನೀ ಪರಶಿವಾ. ಭಕ್ತಳ ಕಾಯೋ ಸತ್ಯ ಶಿವಾ. ಶಂಭೋ ಶಂಕರ ಮಹದೇವ ತಾಳೆನು ನಾನೇ ಶೋಕವಾ ಪರಿಹರಿಸೋ ನೀ ಪರಶಿವಾ. ಭಕ್ತಳ ಕಾಯೋ ಸತ್ಯ ಶಿವಾ. ಶಂಭೋ ಶಂಕರ ಮಹದೇವ. ಹಾಲನು ಕುಡಿಸಿದ ಕಂದನಿಗೆ ಹಾಲ ಹಲವನ್ನು ನೀಡುವುದೇ? ಹಾಲನು ಕುಡಿಸಿದ ಕಂದನಿಗೆ ಹಾಲ ಹಲವನ್ನು ನೀಡುವುದೇ? ಏತಕ್ಕೆ ನನಗೆ ಈ ಶಿಕ್ಷೆ? ಏತಕ್ಕೆ ನನಗೆ ಈ ಶಿಕ್ಷೆ? ತೋರು ಎನಗೆ ನೀರಕ್ಷೆ ಕರುಣಿಸಿ ಕಾಯೋ ಪರಶಿವಾ. ಭಕ್ತಳ ಕಾಯೋ ಸತ್ಯ ಶಿವಾ. ಶಂಭೋ ಶಂಕರ ಮಹದೇವ ತಾಳೆನು ನಾನೇ ಶೋಕವಾ ಪರಿಹರಿಸೋ ನೀ ಪರಶಿವಾ. ಭಕ್ತಳ ಕಾಯೋ ಸತ್ಯ ಶಿವಾ. ಶಂಭೋ ಶಂಕರ ಮಹದೇವ. ಮಹದೇವ ಮಹದೇವ. ಅಮ್ಮ 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 ಏಕಮ್ಮ ಅಳುತ್ತಿರುವೆ? ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಕಂದ, ನಿನ್ನನ್ನು ಮಗನಾಗಿ ಪಡೆದಿದ್ದಕ್ಕೆ. ನಾನೇನು ತಪ್ಪು ಮಾಡಿದೆ? ನೀನು ಹರಿಧ್ಯಾನ ಮಾಡುವುದೇ ತಪ್ಪು. ಮತ್ತೆ ಇನ್ನೇನ ಧ್ಯಾನ ಮಾಡಬೇಕು? ನಿಮ್ಮ ತಂದೆಯವರ ಧ್ಯಾನ. ಓಹೋ, ನಮ್ಮ ತಂದೆ ಮತ್ತರಿಗಿಂತ ದೊಡ್ಡವನೇ? ಕುಮಾರ,
ಅಮ್ಮ ಕುಮಾರ, ಹಾಗೆಲ್ಲ ಹೇಳಬೇಡ ಕಂದ. ನಿಮ್ಮ ತಂದೆಯೇ ಲೋಕೇಶ್ವರ. ಅಂದರೆ ಅಮ್ಮ ನಮ್ಮ ತಂದೆಗೆ ಹುಟ್ಟು ಸಾಗಲಿಲ್ಲವೇ? ಹೇಳಮ್ಮ. ಅಮ್ಮ, ಹುಟ್ಟು ಸಾಗಲಿಲ್ಲದವನು ಜಗದೀಶ್ವರ, ಆದ್ಯಂತಿಲ್ಲದವನು ಲೋಕೇಶ್ವರ, ಮತ್ತೆ ಶಿವದಾಗಳೊಬ್ಬನೇ ಆ ಪರಮೇಶ್ವರ, ಆ ನಾರಾಯಣನೊಬ್ಬನೇ ಸತ್ಯ ನಿತ್ಯ. ಕುಮಾರ, ನಿನ್ನಷ್ಟು ನನಗೆ ತಿಳುವಳಿಕೆ ಇಲ್ಲ ಕಂದ. ಆದರೆ ಈ ತಾಯಿಯ ಬಯಕೆ ನೀನು ಸದಾ ಚಿರಂಜೀವಿಯಾಗಿರಬೇಕು. ನಿನ್ನ ಆಶೀರ್ವಾದವಿರುವಾಗ ನಾನು ಯಾವಾಗಲೂ ಚಿರಂಜೀವಿ. ಇಲ್ಲ ಕಂದ, ಇಲ್ಲ. ಇಂದು ನಿನ್ನ ಹೆತ್ತ ತಾಯಿಯೇ ನಿನಗೆ ಮೃತ್ಯು ಆಗಿ ಬಂದಿದ್ದಾಳೆ. ನಿಮ್ಮ ತಂದೆಯವರ ಆಜ್ಞೆ, ನಾನೇ ನನ್ನ ಕೈಯಾರೆ ನಿನಗೆ ವಿಷವನ್ನು ಕೊಡಿಸಬೇಕಂತೆ. ಅಮ್ಮ ಕೊಡಮ್ಮ. ತಾನು ಕೊಟ್ಟು ಬೆಳೆಸಿದ ತಾಯಿ ವಿಷ ಕೊಡುವಳೆ, ಜನ್ಮ ಕೊಟ್ಟ ತಾಯಿ ಮೃತ್ಯುವಾಗುವಳೆ. ನೀನು ವಿಷ ಕೊಟ್ಟರೆ ಅದು ತಮ್ಮುತ್ತವೆ ಹೊರತು ವಿಷವಲ್ಲ. ಕೊಡಮ್ಮ, ಕೊಡು ತಾಯಿ, ಆನಂದದಿಂದ ಕುಡಿಯುತ್ತೇವೆ. ಬೇಡ ಮಗನೇ, ಬೇಡ. ಅಮ್ಮನ ಕಣ್ಣೀರು ನೋಡಿ ನಿನಗೆ ಕನಿಕರ ಬರುತ್ತಿಲ್ಲವೇ? ನನಗೋಸ್ಕರವಿಲ್ಲದಿದ್ದರೂ ನಿನ್ನ ತಂದೆಯವರಿಗೋಸ್ಕರ ಒಂದೇ ಒಂದು ಬಾರಿ ಅವರೇ ಸರ್ವೇಶ್ವರನೆಂದು ಹೇಳಿಬಿಡು ಮಗನೇ, ಹೇಳಿಬಿಡು. ಹಾಲು ಕೊಡುವ ತಾಯಿಯು ವಿಷವ ಕೊಡುವಳೆ, ಮುತ್ತು ಕೊಡುವ ತಾಯಿಯು ಮೃತ್ಯುವಾಗುವಳೆ. ಹಾಲು ಕೊಡುವ ತಾಯಿಯು ವಿಷವ ಕೊಡುವಳೆ, ಮುತ್ತು ಕೊಡುವ ತಾಯಿಯು ಮೃತ್ಯುವಾಗುವಳೆ. ಸತ್ಯ ಹೇಳಿಕೊಟ್ಟ ಸತ್ಯವಂತಳು ತಾಯಿ, ನಿತ್ಯ ಹರಿಯ ಜ್ಞಾನವಳು ನಾನು ಬಿಡೆನು ಅಮ್ಮ. ನಿತ್ಯ ಹರಿಯ ಜ್ಞಾನವನು ನಾನು ಬಿಡೆನು ಅಮ್ಮ. ಸಾವಿಗಂಜಿ ಹರಿಯ ಧ್ಯಾನ ನಾನು ಬಿಡೆನು ಅಮ್ಮ. ಹರಿಗೆ ನನ್ನ ಗುರುವು ಎಲ್ಲವೂ ನೀನಮ್ಮ. ಹಾಲು ಕೊಡುವ ತಾಯಿಯು ವಿಷವ ಕೊಡುವಳೆ, ಮುತ್ತು ಕೊಡುವ ತಾಯಿಯು ಮೃತ್ಯುವಾಗುವಳೆ. ಮೃತ್ಯುವಾಗುವಳೆ, ಮೃತ್ಯುವಾಗುವಳೆ. ಅಮ್ಮ, ಅಮ್ಮ, ನನ್ನ ಉಸಿರಿನಲ್ಲಿ ಕಣಗಳಲ್ಲಿ ನರನಾರಿಗಳಲ್ಲಿ ಆ ಶ್ರೀಹರಿಯೇ ತುಂಬಿರುವಾಗ ತವನನ್ನು ಮರೆಯಲು ಏಕಮ್ಮ ಸಾಧ್ಯ. ಅದಕ್ಕಿಂತ ಈ ವಿಷ ಕುಡಿಯುವುದೇ ಮೇಲು. ಬೇಡ ಕಂದ, ಬೇಡ ಕಂದ, ಬೇಡ ಮಗನೇ. ಪ್ರಹ್ಲಾದ! ಅಮ್ಮ, ಅಮ್ಮ, ಅಮ್ಮ. ಕುಮಾರ, ವಿಷವು ನಿನಗೇನು ಮಾಡಲಿಲ್ಲವೇ? ಏನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಬೆಂಕಿ ಸುಡದವನನ್ನು, ಆನೆ ತುಳಿದವನನ್ನು, ಸರ್ಪ ಕಚ್ಚದವನನ್ನು ಕಯಾದು ನೀ ಕೊಟ್ಟ ವಿಷ ಇವನನ್ನು ಕೊಲ್ಲುತ್ತದೆ ಎಂದು ತಿಳಿದಿದ್ದರೆ ನನ್ನಂತ ತಿಳಿಗೇಡಿ ಯಾರೂ ಇಲ್ಲ. ಕಯಾದು, ಈ ಜಗತ್ತಿನಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ಯಾವುದೂ ಇಲ್ಲ. ಈ ನಿನ್ನ ಮಗ ನಿನ್ನ ಕಣ್ಣೀರಿಗಾಗಿ ಕರಗಿ ಹರಿನಾಮಸ್ಮರಣೆಯನ್ನು ಬಿಡುತ್ತಾನೆಂದು ಭಾವಿಸಿದ್ದೆ, ಆದರೆ ಅದು ಸುಳ್ಳಾಯಿತು.
ಇವನು ಸಾಧಾರಣಲ್ಲ. ನನ್ನ ಕುಲಕ್ಕೆ ಮೃತ್ಯುವಾಗಿ ಹುಟ್ಟಿರುವ ನನ್ನ ಕೊಲೆಗಾರನಾಗಿ ಮಾಡಬೇಕೆಂದು ಘಾತಕ. ತಂದೆಯಿಂದಲೇ ಮಗನ ಸಂಹಾರವಾಗಬೇಕು ಅಂದರೆ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಇಲ್ಲ ಇಲ್ಲ, ನನ್ನ ಕುಮಾರನನ್ನು ನಾನು ಬಿಡುವುದಿಲ್ಲ. ಬಿಡುವುದಿಲ್ಲ. ಕುಮಾರ, ಪ್ರಹ್ಲಾದ, ಈ ಕಣ್ಣೆದುರಿಗಿರುವ ಈ ತಂದೆಯ ಮೇಲಿರುವ ಪ್ರೀತಿಯು ಆ ಕಾಣದ ಅರಿ ಮೇಲೆ ಇರುವುದ? ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ಈ ಜಗತ್ತಿಗೆಲ್ಲ ನಾನೇ ತಂದೆ. ತಂದೆ, ನೀನು ನನಗೆ ಜನ್ಮ ಕೊಟ್ಟಿದ್ದು ನಿಜ. ನಿನಗೆ ಜನ್ಮ ಕೊಟ್ಟವರು ಯಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ. ತಾರ ತಂದೆ? ಚತುರ್ಮುಖ ಬ್ರಹ್ಮ. ತವರ ತಂದೆ? ಯಾರವನು? ಏಕೆ ತಂದೆ ಸುಮ್ಮನಾದೆ? ಮತ್ತೆ ಆ ಬ್ರಹ್ಮನ ತಂದೆ ಯಾರು? ಯಾರಾದ್ರೂ ಒಬ್ಬರು ಇರಲೇಬೇಕಲ್ಲವೇ? ಯಾರವನು? ತವನೇ ಶ್ರೀಮನ್ ನಾರಾಯಣ. ಆ ನಾರಾಯಣ ಎಲವೆಲವ ಕಡು ಮೂರ್ತ ನುಡಿಯದಿರು ಮತ್ತೊಮ್ಮೆ ಸೀಳುವೇರಿಯ ನಾಲಿಗೆನಾ ಕಡುವೈರಿನ ಮಗವನು ಮೃಡನಾಣೆ ಕೇಳು, ಪಡಿದು ಕೊಲ್ಲುವೆ ಎಲ್ಲಿ ತೋರು ಅವನ. ಆಕಾಶವೇ ವದನ, ಸೂರ್ಯ ಚಂದ್ರರೇ ನಯನ, ಗ್ರಾತಾರೆಗಳೇ ಅವನ ಆಭರಣವು, ಸಿಡಿಲು ಗುಡುಗೆ ತನು, ಬ್ರಹ್ಮಾಂಡವೇ ನಗುವು, ಪಾತಾಳದಲ್ಲಿ ಉರೋ ಹರಿಚರಣವು. ಪಾತಾಳದಲ್ಲಿ ಹರಿಚರಣ. ಹೆಜ್ಜೆ ಸಪ್ಪಳ ಕೇಳಿ ವಿಶ್ವವನ್ನೇ ಆಳುತ್ತಿರುವ ದಾನವೇಶ್ವರನೆದುರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಡ. ದಿಟ್ಟತನವಿದ್ದರೆ ಎದುರಿಸಲಿ ನನ್ನನ್ನು, ಬಡಿದು ಕೊಲ್ಲುವೆ ಎಲ್ಲಿ ತೋರು ಅವನ. ಭಕ್ತಿ ನಂಬಿಯೇ ನಾನು, ಶಕ್ತಿ ನಂಬಿಯೇ ನೀನು, ಪ್ರೇಮದಲ್ಲಿ ನಾ ಕರೆವೆ, ದ್ವೇಷದಲ್ಲಿ ನೀ ಕರೆವೆ, ಇಬ್ಬರಲು ಹಾರಿಯೇ ತುಂಬಿಹನು, ಕೂಗಿದರೆ ನನ್ನಾಣೆ ಬಾರದಿಹನು. ಹೆಜ್ಜೆ ಸಪ್ಪಳ ಕೇಳಿ ನಡುಗಿ ಓಡಿದ ಹೇಳಿ, ಬಾ ಎಂದು ಕೂಗಿದರೆ ಬರುವನೇನೋ. ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯು, ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ. ಅರಿನಿಂದೆ ತರವಲ್ಲ, ಅರಿವೈರಿ ಸರಿಯಲ್ಲ, ಅರಿಗಿಂತ ಅಧಿಕರು ಇಲ್ಲ ಇಲ್ಲ, ಅರಿಯ ಬಿಟ್ಟರೆ ನಮಗೆ ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ, ಮುಕ್ತಿ ಇಲ್ಲ. ಸಾಕು ಮುಚ್ಚುಬಾಯಿ. ಅವಿವೇಕಿ ಹರಿ ಹರಿ ಎಂದು
ಸತ್ಯ ಮುಕ್ತಿಗಳ ಪುಳ್ಳು ನುಡಿ ಹಾಡಿ ನನ್ನನ್ನೇ ಎದುರಿಸುತ್ತಿರುವ ವಿವೇಕಿ ಹರಿ ಹರಿ ಎಂದು ಗಂಟಲು ಹರಿಸಿಕೊಳ್ಳುವನು ಎಲ್ಲಿದ್ದಾನೋ ನಿನ್ನ ಹರಿ? ಎಲ್ಲೆಲ್ಲೂ ಇದ್ದಾನೆ, ಸಕಲ ಚರ ವಸ್ತುಗಳಲ್ಲಿಯೂ ಇದ್ದಾನೆ. ತರುಣೇನು ತೃಣಕಾಷ್ಟ ವಸ್ತುಗಳಲ್ಲಿಯೂ ಇದ್ದಾನೆ. ತವನಿಲ್ಲದ ಸ್ಥಳವೇ ಇಲ್ಲ. ಸಕಲ ಚರಾಚರ ವಸ್ತುಗಳಲ್ಲಿ ಅಣುಗೇಣುಗಳ ತಾಷ್ಟ್ರಗಳಲ್ಲೂ ಇರುವನು. ಹಾಗಾದರೆ ಈ ಭೂಮಿಯಲ್ಲಿ ಅಲ್ಲಿಯೂ ಇದ್ದಾನೆ, ಆಕಾಶದಲ್ಲಿ ಅಲ್ಲಿಯೂ ಇದ್ದಾನೆ, ಗಾಳಿಯಲ್ಲಿ ಅಲ್ಲಿಯೂ ಇದ್ದಾನೆ, ನೀರಿನಲ್ಲಿ ಅಲ್ಲಿಯೂ ಇದ್ದಾನೆ, ಬೆಂಕಿಯಲ್ಲಿ ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ಆಹಾವಾದರೆ ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಈ ಅರಮನೆಯಲ್ಲಿರುವನೋ? ತಿರುವನು. ಎಲ್ಲಿ? ಮತ್ತೆ ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿ ನೋಡಬೇಕೆಂದರೆ ಅಲ್ಲಿ. ಎಲ್ಲಿಯ ತನು ಜಾತ ಮಾಧವ, ಎಲ್ಲಿಯ ತನು ಜಾತ? ಎಲ್ಲಿಯ ತನು ಜಾತ ಮಾಧವ, ಎಲ್ಲಿಯ ತನು ಜಾತ? ಇಲ್ಲದಿಲ್ಲ ತಾತ ಮಾಧವ, ಇಲ್ಲದಿಲ್ಲ ತಾತ, ಇಲ್ಲದಿಲ್ಲ ತಾತ ಮಾಧವ, ಇಲ್ಲದಿಲ್ಲ ತಾತ. ಚಪಲವೇನು ಜಾತ ಮಾಧವ, ಚಪಲವೇನು ಜಾತ? ಚಪಲವೇನು ಜಾತ ಮಾಧವ, ಚಪಲವೇನು ಜಾತ? ಸಫಲ ಕೊಡುವ ತಾತ ಮಾಧವ, ಸಫಲ ಕೊಡುವ ತಾತ, ಸಫಲ ಕೊಡುವ ತಾತ ಮಾಧವ, ಸಫಲ ಕೊಡುವ ತಾತ. ಹೆಂಗಸೇನು ಜಾತ ಮಾಧವ, ಹೆಂಗಸೇನು ಜಾತ? ಹೆಂಗಸೇನು ಜಾತ ಮಾಧವ, ಹೆಂಗಸೇನು ಜಾತ? ಪಕ್ಷಿ ಗಮನ ತಾತ ಮಾಧವ, ಪಕ್ಷಿ ಗಮನ ತಾತ, ಪಕ್ಷಿ ಗಮನ ತಾತ ಮಾಧವ, ಪಕ್ಷಿ ಗಮನ ತಾತ. ಭಿಕ್ಷಿಕೇನು ಜಾತ ಮಾಧವ, ಭಿಕ್ಷಿಕೇನು ಜಾತ? ಭಿಕ್ಷಿಕೇನು ಜಾತ ಮಾಧವ, ಭಿಕ್ಷಿಕೇನು ಜಾತ? ಪಕ್ಷಿ ಗಮನ ತಾತ ಮಾಧವ, ಪಕ್ಷಿ ಗಮನ ತಾತ, ಪಕ್ಷಿ ಗಮನ ತಾತ ಮಾಧವ, ಪಕ್ಷಿ ಗಮನ ತಾತ. ರಣಕ್ಕೆ ಬರುವನೇನೋ ಮಾಧವ, ರಣಕ್ಕೆ ಬರುವನೇನೋ? ರಣಕ್ಕೆ ಬರುವನೇನೋ ಮಾಧವ, ರಣಕ್ಕೆ ಬರುವನೇನೋ? ಕೆಳಗಿ ನೋಡು ತಾತ ಅವನನ್ನು, ಕೆಳಗಿ ನೋಡು ತಾತ, ಕೆಳಗಿ ನೋಡು ತಾತ ಅವನನ್ನು, ಕೆಳಗಿ ನೋಡು ತಾತ. ಕಂಬವೇನು ಜಾತ ಮಾಧವ, ಕಂಬವೇನು ಜಾತ? ಕಂಬವೇನು ಜಾತ ಮಾಧವ, ಕಂಬವೇನು ಜಾತ? ಸೀಡಿ ನೋಡು ತಾತ ಕಂಬವ, ಸೀಡಿ ನೋಡು ತಾತ, ಸೀಡಿ ನೋಡು ತಾತ ಕಂಬವ, ಸೀಡಿ ನೋಡು ತಾತ. ಮುಚ್ಚು ಬಾಯಿ. ಹಾಗಾದರೆ ಈ ಕಂಬದಲ್ಲಿರುವನು? ಅಲ್ಲಿಯೂ ಇದ್ದಾನೆ, ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ, ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ, ಆ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ, ನನ್ನಲ್ಲಿ? ನಿನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿ? ನನ್ನಲ್ಲಿಯೂ ಇದ್ದಾನೆ, ಈ ಕಂಬದಲ್ಲಿ? ಅಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ. ಭಲೆ ಕುಮಾರ, ಪ್ರಹ್ಲ ಛಲಗಾರನೆಂದರೆ ನೀನೇ ಸರಿ. ವೈಕುಂಠವನ್ನು ಕಾಣದ ಈ ಹರಿಯನ್ನು ನಿಂತಲ್ಲಿಯೇ ತೋರಿಸಿಬಿಟ್ಟೆ ಮಗನೇ. ನಿನ್ನನ್ನು ಮಗನಾಗಿ ಪಡೆದ ನನ್ನ ಜನ್ಮ ಸಾರ್ಥಕ. ಭಯಪಡಬೇಡ ಮಗನೇ, ಭಯಪಡಬೇಡ. ಕಾಲಿಗೆ ಸಿಕ್ಕ ತರಗೆಲೆಯಂತೆ ತುಡಿಬಿಡುತ್ತೇನೆ.
ಇವನ ಮಾಯಾಜಾಲವು ನನ್ನಲ್ಲಿ ಫಲಿಸದು. ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದೆ, ಈಗ ಗರ್ಜಿಯ ಸಿಂಹವಾಗಿ ಬಂದಿರುವೆಯಾ? ಇಂದಿಗೆ ನಿನ್ನ ಪರಿಸಮಾಪ್ತಿ. ಶ್ರೀಹರಿ ನಾರಾಯಣ ನಾರಾಯಣ. ಪ್ರಹ್ಲಾದ, ಭಯಪಡಬೇಡ. ಶ್ರೀಮನ್ನಾರಾಯಣನು ನಿನಗಾಗಿ ಈ ಅವತಾರವನ್ನು ಎತ್ತಿದ್ದಾನೆ. ಭಕ್ತಿಯಿಂದ ಪ್ರಾರ್ಥಿಸು, ಶಾಂತನಾಗುತ್ತಾನೆ. ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಅಭಯ ನೀಡೋ ನರಸಿಂಹ, ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ, ಅಭಯ ನೀಡೋ ನರಸಿಂಹ, ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ, ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ. ನಮೋ ನಮೋ ನರಸಿಂಹ. ಶ್ರೀಹರಿ ನಾರಾಯಣ ನಾರಾಯಣ. ಪ್ರಹ್ಲಾದ, ನೀನು ಏನು ಹೊರಬೇಕು ಕೇಳಿಕೋ. ಪರಮಾತ್ಮ, ನನ್ನ ತಂದೆ ಮಾಡಿದ ಅಪರಾಧಕ್ಕೆ ಕ್ಷಮಿಸಿ ಮುಕ್ತಿಯನ್ನು ಪ್ರಹ್ಲಾದ. ದಯಪಾಲಿಸು ತಂದೆ. ಪ್ರಹ್ಲಾದ, ನಿಮ್ಮ ತಂದೆ ಹಾಗೂ ನಿನ್ನ ಚಿಕ್ಕಪ್ಪ ನನ್ನ ವೈಕುಂಠ ದ್ವಾರಪಾಲಕರಾದ ಜಯ ವಿಜಯರು. ಅವರು ಶಾಪಗ್ರಸ್ತದಿಂದ ಈಗ ಜನಿಸಿದರಷ್ಟೇ. ನಿನಗೆ ಬೇರೆ ಏನು ಹೊರಬೇಕು ಕೇಳಿಕೋ. ಪರಮಾತ್ಮ, ಜನ್ಮ ಜನ್ಮಗಳಲ್ಲಿಯೂ ನಿನ್ನ ಭಕ್ತನಾಗಿರುವಂತೆ ಮತನ ಗ್ರಹಿಸುತ್ತ. ತಥಾಸ್ತು. ಬಿಡಿ 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 ಬಿಡಿ, ಆಗಲ್ಲ ಆಗಲ್ಲ. ಪಟ್ಟಾಭಿಷೇಕ ಪಟ್ಟಾಭಿಷೇಕ ಭಕ್ತ ಪ್ರಹ್ಲಾದನಿಗೆ ಪಟ್ಟಾಭಿಷೇಕ, ಭಕ್ತ ಪ್ರಹ್ಲಾದನಿಗೆ ಪಟ್ಟಾಭಿಷೇಕ, ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಶ್ರೀಹರಿಯ ಭಕ್ತನಿಗೆ ಪಟ್ಟಾಭಿಷೇಕ, ಅವರ ಶ್ರೇಷ್ಠನಿಗೆ ಪಟ್ಟಾಭಿಷೇಕ. ಶ್ರೀಹರಿಯ ಭಕ್ತನಿಗೆ ಪಟ್ಟಾಭಿಷೇಕ, ದಾನವರ ಶ್ರೇಷ್ಠನಿಗೆ ಪಟ್ಟಾಭಿಷೇಕ, ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಭಕ್ತ ಪ್ರಹ್ಲಾದನಿಗೆ ಪಟ್ಟಾಭಿಷೇಕ.